ಸ್ವಲ್ಪ ತೆಗಿತೀನಿ ಅಣ್ಣ ಡೋರ್ ತೆಗೀರಿ ನೋಡಿ ಕಾರ್ ಏನಾಯ್ತು ಡೋರ್ ತೆಗೀರಿ ಏನು ಮಾಡಲ್ಲ ನಿಮ್ಗೆ ನಾನು ಕಟ್ ಮಾಡ್ಕೊಡ್ತೀನಿ ಯಾವ ಕಡೆ ತೆಗಿತೀರಾ ಏ ಅಪ್ಪ ಯಾವ ಕಡೆ ಏನಂತೆ ಕೂರ್ಲು ಅಣ್ಣ ಅಣ್ಣ ಬರ್ರಿ ಅಪ್ಪ ಬಾಪ ಇಲ್ಲಿ ಲಕ್ಷ್ಮಿಗೆ ಬೋರಂ ನಮ್ದೋಗೆ ಅಮ್ಮ ಭಾಗ್ಯಂದು ಲಕ್ಷ್ಮಿಗೆ ಬೋರಂ. ಹಲೋ ಕೇಳಿಸ್ತಾ ಇಲ್ವಾ? ಒಂದು ನಿಮಿಷ ಈಗ ಕೇಳಿಸ್ತಿದ್ಯಾ? ಹಾ ಸರಿ ಸರಿ ಹಾ ಹೇಳಿ ಹೇಳಿ. ಸ್ವಾಮೀಜಿ ಹತ್ರನಾ? ಕೊಡಿ ಕೊಡಿ ಸ್ವಾಮೀಜಿ ಕೊಡಿ. ನಮಸ್ತೆ ಸ್ವಾಮೀಜಿ ನಮಸ್ತೆ. ಹಾ ನೋಡಿ ಸ್ವಾಮೀಜಿ ನಮ್ಮ ಅಜ್ಜಿದು ಅದೇನಾದ್ರು ಆಗ್ಲಿ ಸ್ವಲ್ಪ ಮಾಡ್ಕೊಡಿ. ಹೌದು ಹೌದು ಸ್ವಾಮೀಜಿ, ಅದೇ ನಾನು ವಿಚಾರಿಸ್ತಾ ಇದ್ದೀನಿ ಸ್ವಾಮೀಜಿ, ಯಾರು ಕೊಟ್ರೆ ಈಸ್ಕೊಂಬತ್ತೀನಿ ಸ್ವಾಮೀಜಿ. ಹಾ ಅದೇ 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 ವಿಚಾರಿಸ್ಬೇಕು, ವಿಚಾರಿಸಿದೆ ಒಂದು 4-5 ಕಡೆ, ಯಾರು ಕೊಡಕ್ಕೆ ಎದುರ್ಕೊಂತವ್ರೆ ಎಲ್ಲರೂ. ಅದಕ್ಕೆ ನಾನು ನೋಡ್ತೀನಿ, ಇನ್ನೂ ಬೇರೆಯವ್ರ ಹತ್ರ ಕೇಳ್ಬಿಟ್ಟು ಕೊಡ್ತೀನಿ ಸ್ವಾಮೀಜಿ ನಾನು. ಇಲ್ಲ ಅವ್ರನ್ನೇ ಕರ್ಕೊಂಬಂದ್ಬಿಡ್ತೀನಿ ಬಿಡಿ, ಅವ್ರೇನಾದ್ರು ಹೂ ಅಂದರೆ. ಸರಿ 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 ಸ್ವಾಮೀಜಿ ಸರಿ. ಇದು ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಕ್ಕ. ನಮ್ಮ ಅಜ್ಜಿ ಒಬ್ರು ಇದಾರೆ, ಅವರು ಮಟನ್ ಸಾರು ತಿನ್ಬಿಟ್ಟು ಮೊನ್ನೆ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರೆ. ಆ ದೇವಸ್ಥಾನಕ್ಕೆ ಹೋದಾಗ ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಇರ್ಲಿ ನಾನು ಹೇಳ್ತೀನಿ ನಿಮ್ಗೆ, ಆಮೇಲೆ ಫೋನ್ ಬರುತ್ತೆ. ದೇವಸ್ಥಾನಕ್ಕೆ ಹೋಗೋವಾಗ ಮಟನ್ ಸಾರು ತಿನ್ಕೊಂಡು ಹೋಗ್ಬಿಟ್ಟವ್ರೆ. ಮಟನ್ ಸಾರು ತಿನ್ಕೊಂಡು ಹೋದಾಗ ಏನಾಗ್ಬಿಟ್ಟಿದೆ, ಅಲ್ಲಿ ಯಾವ್ದೋ ತುಂಬಾ ಇದೆಲ್ಲ ಇದೆ ಅಂತೆ ಸ್ಮಶಾನಗಳು. ಅಲ್ಲಿ ತುಂಬಾ ಜನ ಸೂಸೈಡ್ ಎಲ್ಲ ಮಾಡ್ಕೊಂಡು ಸತ್ತೋಗೋರಂತೆ. ಮತ್ತೆ ಮಂಡ್ಯದಾಗೆ ಕೊಳ್ಳೇಗಾಲದಲ್ಲಿ ಅಲ್ಲಿ ತುಂಬಾ ಜನ ಆಕ್ಸಿಡೆಂಟ್ ಆಗಿ ಎಲ್ಲ ಸತ್ತೋಗೋರು ಇದಾರಂತೆ. ಅದ್ ಯಾವ್ದೋ ಒಂದ್ ದೆವ್ವ ಬಂದು ನಮ್ಮ ಅಜ್ಜಿಗೆ ಹಿಡ್ಕೊಂಡ್ಬಿಟ್ಟೈತೆ. ಅದ್ ಹಿಡ್ಕೊಂಡಾದ್ಮೇಲೆ ಏನಾಗ್ಬಿಟ್ಟಿದೆ, ಈಗ ಅವರು ಒಂಥರ ಕಿರ್ಚಾಡೋದು, ಕೂಗಾಡೋದು, ರಕ್ತ ಕುಡಿಬೇಕು ಅನ್ನೋದು ಏನೇನೋ ಮಾಡ್ತಿದ್ದಾರೆ. ಎಷ್ಟು ವಯಸ್ಸು ಅಮ್ಮಂಗೆ? ಈಗ ಒಂದು 70-72 ಆಗೈತೆ. ಅಜ್ಜಿ ನನಗೆ ಅಜ್ಜಿ ಅವರು ಸ್ವಂತ ಅಜ್ಜಿ, ನಮ್ಮ ಅಪ್ಪ ಅವ್ರ ಅಮ್ಮ. ಸೊ ಹಂಗಾಗಿ ಸ್ವಾಮೀಜಿ ಹತ್ರ ಎಲ್ಲ ಮಾತಾಡಿದೀವಿ. ಅವ್ರೇನ್ ಹೇಳ್ತಿದ್ದಾರೆ, ಯಾವ್ದಾರು ಹೆಂಗಸರ್ದು ಒಂದ್ ಸ್ವಲ್ಪ ಕೂದ್ಲು, ಒಂದು 2 ಆಮೇಲೆ ಒಂದ್ ಸ್ವಲ್ಪ ಅವ್ರದ್ದು ಬಟ್ಟೆ ಏನಾರು ಒಂದು ಪೀಸು ತಗೊಂಬಾಪ, ಈ ದೆವ್ವನ ಅವ್ರ ಮೇಲೆ ಕಲ್ಸೋ ತರ ನಾನು ಏನಾರು ಮಾಡ್ತೀನಿ, ಆಗ ನಿಮ್ ಅಜ್ಜಿ ವಾಸಿ ಐತಾರೆ ಅಂತ ಹೇಳ್ತಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾನು ಎಲ್ಲಾರ ಹತ್ರ ಕೇಳ್ತಾ ಇದ್ದೀನಿ, ಅಂದ್ರೆ ಈ ದೆವ್ವ ಹಿಡ್ದಿದೆ ಅಂತ ಯಾರನ್ನ ಕೇಳ್ತಾ ಇಲ್ಲ. ಸುಮ್ನೆ ಹಂಗೆ ಸ್ವಲ್ಪ ಕೂದ್ಲು ಕೊಡಿಯಾಕ, ಸ್ವಲ್ಪ ಅದ್ ಕೊಡಿಯಾಕ, ಇದ್ ಕೊಡಿಯಾಕ, ಬಟ್ಟೆ ಕೊಡಿಯಾಕ ಅಂದ್ರೆ ಯಾರು ಕೊಡ್ತಾ ಇಲ್ಲ, ಎಲ್ಲ ಹುಷಾರಾಗ್ಬಿಟ್ಟವ್ರೆ. ಸೊ ಹಂಗಾಗಿ ಈಗ ಸ್ವಾಮೀಜಿ ಇಲ್ಲ ಇವತ್ತು ಬರ್ಲೇಬೇಕು, ನೀನು ಇವತ್ತು ಬಂದಿಲ್ಲ ಅಂದ್ರೆ ನಿಮ್ಮ ಅಜ್ಜಿ ಉಳಿಯಲ್ಲ, ನಾಳೆ ಇವತ್ತು ರಾತ್ರಿನೇ ಸತ್ತೋಗ್ಬಿಡ್ತಾರೆ, ಇವತ್ತು ಮಾಡ್ಲೇಬೇಕು ಪೂಜೆ ಅಂತ ಅನ್ಬಿಟ್ಟು ಫೋನ್ ಮಾಡಿ ಇದ್ ಮಾಡ್ತಾವ್ರೆ ನನ್ಗೆ. ಹಂಗಾಗಿ ಈಗ ನನ್ಗೆ ಯಾರು ಸ್ವಲ್ಪ ಕೂದ್ಲು ಕೊಡೋರು, ಉಗುರು ಕೊಡೋರು, ಬಟ್ಟೆ ಕೊಡೋರು ಯಾರು ನಿಮ್ಗೆ ಗೊತ್ತಿರೋರು ಯಾರು ಇದ್ದಾರ? ಯಾರು ಕೊಡೋದು ಇಲ್ಲ. ಅಂದ್ರೆ ಅದಕ್ಕೆ ಅಂತ ಹೇಳ್ಬೇಡಿ, ದೆವ್ವ ಹಿಡ್ದಿದೆ ಅಂತ ಹೇಳಿದ್ರೆ ಎದರ್ಕೊಂತಾರ ಕೊಡಕ್ಕೆ. ನಾವ್ ಅದ್ ಹೇಳೋದೇ ಬೇಡ ಅಲ್ಲ, ಸುಮ್ಗೆ ಏನೋ ಹಂಗೆ. ಅಲ್ಲಿ ನಮ್ಮ ಹುಡುಗಿ ಇದೆ, ನಮ್ಮ ತಂಗಿ, ಯಾರನ್ನ ಕೊಡಿಸ್ತದೆ ಕೇಳ್ತೀನಿ, ಕೊಡ್ತಾರ. ಇನ್ನೊಂದ್ ಏನಂದ್ರೆ, ಯಾರು ಉಗುರು ಯಾರು ಕೂದ್ಲು ಬಟ್ಟೆ ಕೊಡ್ತಾರೋ ಅವ್ರಿಗೋಗಿ ಸೇರ್ಕೊಂಡ್ಬಿಡುತ್ತಂತೆ ಆ ದೆವ್ವ, ಆತರ ಆಗ್ಬಿಟ್ಟದಂತೆ. ಹಂಗಾಗಿ ನಾನು ಸುಮಾರು ಒಂದು ತಿಂಗಳು, ಎಷ್ಟು ದಿನದಿಂದ ಸೇರ್ಕೊಂಡೈತೆ ಅದು. ಮೊನ್ನೆ ಒಂದ್ಸಲಿ ದೇವಸ್ಥಾನಕ್ಕಂತ ಹೋದ್ರು, ಅದ್ ಯಾವ್ದೋ ಊರಿಗೆ. ಆಗ ಆಯ್ತು, ಒಂದು 2 ತಿಂಗಳಾಯ್ತು ಅಜ್ಜಿ, 2 ತಿಂಗಳಾಯ್ತು ಅಜ್ಜಿಗೆ ಬಂದು, 2 ತಿಂಗಳಾಯ್ತು ಅಜ್ಜಿಗೆ ಬಂದು ತಗ್ಲಾಕೊಂಡು. ಎಲ್ಲ ಫೋಟೋ ಇದೆ ಅಜ್ಜಿದು ನೋಡೋಣ. ಇಲ್ಲ ಒಂದ್ ಕೆಲ್ಸ ಮಾಡೋಣ, ಅಲ್ಲಿ ನೀವೇನಾದ್ರು ಬರ್ತೀರಾ, ಓದ್ ಬಂದ್ಬಿಡೋಣ ಕೊಳ್ಳೇಗಾಲಕ್ಕೆ. ಇಲ್ಲ ಏನಿಲ್ಲ, ಇವತ್ತು ನಿಮ್ದೇ ಒಂದ್ ಸ್ವಲ್ಪ ಕೂದ್ಲು ಕೊಡಿ, ಬಟ್ಟೆ ಪೀಸು ಉಗುರು ನಿಮ್ದೇ ಕೊಡಿ, ಏನಾದ್ರು ಪೂಜೆ ಗೀಜೆ ಮಾಡ್ಬಿಟ್ಟು ಮಾಡಿಸ್ಬಿಡೋಣ. ಬರಕಾಗುತ್ತಕ್ಕ ನೀವೇ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಲ್ಲ? ಅಲ್ಲ ದೇವಸ್ಥಾನ ಅಲ್ಲೂ ಇದೆ. ಇಲ್ಲ ಇಲ್ಲ, ಅಲ್ಲಿ ಬೇಕಾದ್ರೆ ನಿಮ್ಗೆ ಮೈಸೂರು ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗ್ತೀನಿ, ಚಾಮುಂಡಿ ಬೆಟ್ಟ ದರ್ಶನ ಆಯ್ತದೆ. ಆಮೇಲೆ ಬೇಕಾದ್ರೆ ಹಂಗೆ ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ಅದೊಂದ್ ಸ್ವಲ್ಪ ಇದ್ ಮಾಡ್ಕೊಂಡ್ ಬಂದ್ಬಿಡೋಣ. ಒಂದ್ ಸ್ವಲ್ಪ ಕೂದ್ಲಾದ್ರೂ ಕೊಡಿ ಹೋಗ್ಲಿ. ಇಲ್ಲಪ್ಪ ಕೊಡ್ತೀರಾ? ಕೂದ್ಲು ಕೊಟ್ಬಿಡಿ ಅಕ್ಕ, ಒಂದ್ ಕೆಲಸ ಮಾಡಿ, ಸ್ವಲ್ಪ ಕೂದ್ಲು ಕೊಡಿ. ಉಗ್ರು ನಾನು ಬೇರೆಯವ್ರದ್ದು ಇಸ್ಕೊಂತೀನಿ. ಬೇಡಪ್ಪ, ಯಾಕ ಕೊಡಿ ಅಕ್ಕ, ಹಂಗ್ ಮಾಡಬೇಡಿ ಅಕ್ಕ ಪ್ಲೀಸ್ ಅಕ್ಕ. ಅಣ್ಣ ಯಾಕೆ ಕೂದ್ಲು ಮಾತ್ರ ಕೊಡಿ ಅಕ್ಕ, ಸಾಕು, ಬೇರೆ ಏನ್ ಬೇಡ. ಸರಿ ನಿಲ್ಸಿ ಕಾರು. ನಿಲ್ಸಿದ್ದೀನಲ್ಲ ಅಕ್ಕ, ಡೋರ್ ಓಪನ್ ಮಾಡಿ. ಕೂದ್ಲು ಕೊಡಿ ಹೇಳ್ತೀನಿ. ಡೋರ್ ಓಪನ್ ಮಾಡಿ. ಸ್ವಲ್ಪ ಕೂದ್ಲು ಕೊಡಿ. ಇರ್ರಿ, ಸ್ವಲ್ಪ ಕೂದ್ಲು. ಅಣ್ಣ ಇರೋಣ, ಯಾಕೆ ಟ್ರಿಮ್ಮಿಂಗ್ ಮಿಷನ್ ಎಲ್ಲ ತಂದಿದ್ದೀನಿ. ನೋಡಿ
ನಮ್ಮ ಅಜ್ಜಿ ತುಂಬಾ ದಿವಸ ಸರಿ ಆಯ್ತು ಸರಿ. ಕೂದ್ಲು ಕೊಡಿಯಾಕ ಸರಿ ಅಣ್ಣ. ಆಯ್ತು ಕೂದ್ಲು ಕೊಡಿಯಾಕ ನೀವು ಕುಡಿಯಾಕ ಕೂದ್ಲು ಕೊಡಿಯಾಕ ನೀವು ಅಣ್ಣ ಕೂದ್ಲು ಕೊಡಿಯಾಕ ಕೊಡಿ ನೋಡಿ ಅಣ್ಣ ಆಯ್ತು ಇರ್ರಿ. ಕೂದ್ಲು ಸ್ವಲ್ಪ ಕೊಡಿಯಾಕ ಸರಿ ಇದು ಕೊಡ್ತೀನಿ ತೆಗೀರಿ ಡೋರು ಡೋರಿ ತೆಗೀರಿ ಅಣ್ಣ ಡೋರ್ ತೆಗಿ ಬಿಡಿ ಆಯ್ತು ಬಿಡಿ ಡೋರ್ ತೆಗಿ ಅಣ್ಣ ಅಣ್ಣ ಅಮ್ಮ ಬಾಯಿಲೆ ಅಮ್ಮ ಇಲ್ಲಿ ಬಾಮ್ಮ ಒನ್ ಮೋರ್ ಡೋರ್ ತೆಗಿ ಅಮ್ಮ ಡೋರ್ ತೆಗೀರ ಅಮ್ಮ ಬಾಯಿಲೆ ಬರ್ತಾರೆ ಬಿಡಿ ಬಿಡಿ ಡೋರ್ ತೆಗಿ ಆಯ್ತು ಕೈ ಡೋರ್ ಬಿಡಿ ತೆಗಿ ಆಯ್ತು ಕೈ ಬಿಡಿ ಅಪ್ಪ ಡೋರ್ ತೆಗಿ ಬಾಯಿಲೆ ಕೈ ಬಿಡಿ ಅಪ್ಪ ಬಾಯಿ ಡೋರ್ ತೆಗಿ ಅಣ್ಣ ಡೋರ್ ತೆಗಿ ಕೈ ಬಿಡಿ ಡೋರ್ ತೆಗೀರಿ ಡೋರ್ ತೆಗೀರಪ್ಪ ಸ್ವಿಚ್ ಮುಟ್ತೀನಿ ಡೋರ್ ತೆಗಿ ಸ್ವಿಚ್ ತೆಗಿತೀನಿ ಸ್ವಿಚ್ ಡೋರ್ ಮುಟ್ಬೇಕಲ್ಲ ತೆಗಿ ಅಣ್ಣ ಡೋರ್ ತೆಗಿ ಕೆಲಸ ಮಾಡೋಣ ಈಗ ನನ್ನ ಜೊತೆ ಕೊಳ್ಳಗಾಲಕ್ಕೆ ಬಂದ್ಬಿಡಿ ಅಣ್ಣ ಡೋರ್ ತೆಗೀರಿ ನೋಡಿ ಕೊಳ್ಳಗಾಲಕ್ಕೆ ಹೋಗ್ಬಿಡೋಣ ಬೇಡ ಅಣ್ಣ ಡೋರ್ ತೆಗೀರಿ ಬೇಡ ಕೊಳ್ಳಗಾಲಕ್ಕೆ ಹೋಗ್ಬಿಡೋಣ ಅಣ್ಣ ನನ್ನ ಮಾತು ಕೇಳಿ ಡೋರ್ ತೆಗೀರಿ ಅಣ್ಣ ನನ್ನ ಮಾತು ಕೇಳಿ ನೀವು ಅಣ್ಣ ನನ್ನ ಜೊತೆ ನೋಡಿ ಬನ್ನಿ. ಡೋರ್ ತೆಗೀರಿ ಬೇಡ ಬೇಡ ಅಣ್ಣ ಡೋರ್ ತೆಗಿ ಅಣ್ಣ ನೋಡಿ ನನ್ನ ತಮ್ಮ ಬೇಡಕ್ಕ ಅಣ್ಣ ಡೋರ್ ತೆಗಿ ಅಣ್ಣ ನೋಡು ನನ್ನ ಮಾತು ಕೇಳಿಯಪ್ಪ ಡೋರ್ ತೆಗೀರಿ ನನ್ನ ಮಗನ ತರ ಇದೆಯಾ ಡೋರ್ ತೆಗೀರಿ ಅಮ್ಮ ಡೋರ್ ತೆಗಿಯಪ್ಪ ಡೋರ್ ತೆಗೀರಿ ನೋಡಿ ನಿನ್ ದೇವ್ರು ಒಳ್ಳೇದ್ ಮಾಡ್ತಾನೆ ಈ ತರ ಮೋಸ ಮಾಡ್ಬಾರ್ದಪ್ಪ ಸರಿ ಡೋರ್ ತೆಗಿ ನಿಮ್ಗೂ ಒಳ್ಳೇದಾಗುತ್ತೆ. ಸರಿ ಡೋರ್ ತೆಗಿಯಪ್ಪ ಡೋರ್ ತೆಗಿ ಡೋರ್ ತೆಗಿ ಡೋರ್ ತೆಗಿ ಅಣ್ಣ ಡೋರ್ ತೆಗೀರಿ ನೀಲಾಂಬರಿ ಅಜ್ಜಿ ನಮ್ಮ ಅಜ್ಜಿ ಹೆಸರು ಸರಿ ಡೋರ್ ತೆಗಿ ನೀಲಾಂಬರಿ ಅಜ್ಜಿ ಡೋರ್ ತೆಗಿಯಪ್ಪ ಡೋರ್ ತೆಗಿ ನೀಲಾಂಬರಿ ಅಜ್ಜಿ ಡೋರ್ ತೆಗಿ ಅಣ್ಣ ಡೋರ್ ತೆಗೀರಿ ಸ್ವಲ್ಪ ಕೂದಲು ಕೊಡಿ ಅಣ್ಣ ಡೋರ್ ನಾ ಕೊಡ್ತೀನಿ ಡೋರ್ ತೆಗೀರಿ ಕೂದಲು ಡೋರ್ ತೆಗಿಯಪ್ಪ ಕೂದಲು ಕೊಡಿ ಡೋರ್ ಸ್ವಲ್ಪ ತೆಗೀರಿ. ಕೂದಲು ಕೊಡಿ ಸ್ವಲ್ಪ ಕೂದಲು ಬೇಡ ಡೋರ್ ತೆಗಿ ಅಣ್ಣ ನೋಡು ಡೋರ್ ತೆಗೀರಿ ನಾನು ಕೊಡ್ತೀನಪ್ಪ ನೋಡ್ ನನ್ನ ಮಗನ ಕಿನ್ನ ತೆಗಿದ್ಯಾ ಡೋರ್ ತೆಗಿ ಆಯ್ತು ಸ್ವಲ್ಪ ಕೊಡಿ ಕೊಡ್ತೀನಿ ಡೋರ್ ತೆಗಿ ಅಣ್ಣ ಸ್ವಲ್ಪ ಕೂದಲು ಕೊಡಿ ಕೊಡ್ತೀನಿ ಡೋರ್ ತೆಗಿ ಆಯ್ತು ಕೊಡಿ ಫಸ್ಟ್ ಡೋರ್ ತೆಗಿ ನಾನು ಸ್ವಲ್ಪ ತೆಗಿತೀನಿ ಅಣ್ಣ ಡೋರ್ ತೆಗೀರಿ ನೋಡು ಕಾರ್ ಏನಂತ ಡೋರ್ ತೆಗೀರಿ ನನ್ನ ಮಾತು ಏನ್ ಮಾಡ್ತೀರಾ ಏನು ಮಾಡಲ್ಲ ನಿಮ್ಗೆ ಮತ್ತೆ ನೋಡೋಣ ನಾನು ಮೋಸ ಮಾಡ್ಬಾರ್ದು ಯಾವತ್ತೂ ಅಷ್ಟೇ ಮೋಸ ಮಾಡ್ಬಾರ್ದು ಏನಾಗಲ್ಲಕ್ಕ ಬೇಡ ನಾನು ಡೋರ್ ತೆಗಿ ಅಣ್ಣ ಒಂದ್ ವೇಳೆ ಸರಿ ಡೋರ್ ತೆಗೀರಿ ಡೋರ್ ತೆಗಿ ಅಣ್ಣ ನನ್ನ ಮಾತು ಕೇಳಿ ನಾನು ಕೊಡ್ತೀನಿ ನನ್ನ ಎರಡು ಮಕ್ಕಳನ್ನ ಕೊಡ್ತೀನಿ ನಾನು ಡೋರ್ ತೆಗೀರಿ ಕೊಡಿ ಡೋರ್ ತೆಗಿಯಪ್ಪ ಕೊಡಿ ಡೋರ್ ತೆಗೀರಿ ಸ್ವಲ್ಪ ಕೊಟ್ಬಿಡಿ. ಅಣ್ಣ ಡೋರ್ ತೆಗಿಯಪ್ಪ ಡೋರ್ ತೆಗೀರಿ ನಿಮ್ಮ ಮಗಳೇ ಫೋನ್ ಮಾಡ್ತಾರೆ ಮಾಡು ಎತ್ಬಿಡಿ ಡೋರ್ ತೆಗಿ ಬೇಡ ಸುಮ್ಮನೆ ಅಪ್ಪ ಡೋರ್ ತೆಗಿ ನಮ್ಮ ಮಾತು ಕೇಳಪ್ಪ ನನ್ನ ಮಾತು ಕೇಳಕ್ಕ ನೋಡೋಣ ಡೋರ್ ತೆಗೀರಿ ಈಗ ಅಣ್ಣ ಅಣ್ಣ ಡೋರ್ ತೆಗೀರಿ ನೋಡು ನೀನ್ ಯಾವತ್ತೂ ನಾವು ಮೋಸ ಮಾಡಲ್ಲ ಅಣ್ಣ ನೀಲಾಂಬರಿ ಅಜ್ಜಿ ಆಗ್ಲಿ ಅಣ್ಣ ಡೋರ್ ತೆಗೀರಿ ನೀಲಾಂಬರಿ ಅಜ್ಜಿ ಮಟನ್ ಅಣ್ಣ ಅಣ್ಣ ಅಲ್ಲಿ ಯಾರು ಇಲ್ಲಕ್ಕ ಯಾರು ಅಣ್ಣ! ಇದ್ದೀರಾ ಅಣ್ಣ ಅಣ್ಣ ಡೋರ್ ತೆಗೀರಣ್ಣ ನನ್ನ ಮಾತು ಕೇಳಿ ಡೋರ್ ತೆಗಿ ಅಣ್ಣ ಕೊಡ್ತೀನಿ ಡೋರ್ ತೆಗಿ ಅಣ್ಣ ಡೋರ್ ತೆಗೀರಿ ಅಲ್ಲಕ್ಕ ಕೊಡ್ತೀನಿ ಡೋರ್ ತೆಗಿ ಮಟನ್ ನೀವು ಮಟನ್ ತಿಂತೀರಾ ನೀವು ನಾವ್ ತಿಂತೀರಿ ಡೋರ್ ತೆಗಿಯಪ್ಪ ಮಟನ್ ಯಾವ್ದು ನಿಮ್ಗೆ ಇಷ್ಟ ನಳ್ಳಿ ಮುಳಿ ಇಷ್ಟನಾ ನಮ್ಗೆ ಏನ್ ಇಷ್ಟ ಇಲ್ಲ ಡೋರ್ ತೆಗಿ ನಮ್ ನೀಲಾಂಬರಿ ಅಜ್ಜಿ ದೆವ್ವನ ವಾಸಿ ಮಾಡ್ತೀರಾ ಮಾಡ್ತೀನಿ ಹಾ? ನನ್ನ ಹೆಸರು ಪಟೇಲಮ್ಮನ ಹಾ. ಮಾಡ್ತೀನಿ ಡೋರ್ ಮಾಡ್ತೀರಾ ತೆಗಿ ಮತ್ತೆ ತಿರ್ಸಲ ಹೋಗೋಣ ಕೊಳ್ಳೇಗಾಲಕ್ಕೆ ಬೇಡ ಡೋರ್ ತೆಗಿ ನಾವು ಇಲ್ಲೇ ಬಿಟ್ಟು ಕೊಡ್ತೀನಿ ಇಲ್ಲಿ ಬೇಡ ಅಲ್ಲಿ ಬಂದು ಕೊಡ್ಬೇಕು ಬೇಡಪ್ಪ ಅಲ್ಲಿ ಬಂದು ಕೊಟ್ರೆ ಬೇಡ. ಬೇಗ. ಅಲ್ಲ ಈಗ ಅಪ್ಪ ನೋಡಿ ನನ್ ಮಾತು ಕೇಳಿ ಹೇಳಿ. ಡೋರ್ ತೆಗೀರಿ ನೋಡಿ ನನ್ ಮಾತು ಕೇಳ್ರಿ ಡೋರ್ ತೆಗೀರಿ ಅಣ್ಣ ಕೊಡ್ತೀನಿ ಈಗ ನಾವು ಡೋರ್ ತೆಗೀರಿ ಅಣ್ಣ ಪೊಲೀಸರು ಬೇರೆ ಬಂದವ್ರೆ, ಪೊಲೀಸರು ಅಣ್ಣ ಬೇರೆ. ಹೋಗ್ಬಿಡು, ಹೋಗ್ಬಿಡು. ಅಣ್ಣ ಪೊಲೀಸರು ಡೋರ್ ಬರ್ರಿ ಇಲ್ಲಿ. ನೋಡಪ್ಪ ನನ್ ಮಾತು ಕೇಳಿ ಪೊಲೀಸರು ಅಣ್ಣ ಬರ್ತಾರಲ್ಲಕ್ಕ? ನೋಡ ನನ್ ಮಾತು ಕೇಳಣ್ಣ ಪೊಲೀಸರೆಲ್ಲ ಬರ್ತಾವ್ರೆ. ಅಣ್ಣ ಯಾಕಣ್ಣ ಈ ತರ ಮೋಸ ಮಾಡ್ತಾ ಇದ್ಯಾ ಚೆನ್ನಾಗಿ ಹೇಳಿದ್ರಿ ನೀವು ಕಟ್ ಮಾಡಿ ಎಷ್ಟು ದಿವಸ ಆಯ್ತು ಉಗುರು ನಾನು ಒಂದು ವಾರ ಆಯ್ತು ನಾ ಕಟ್ ಕಟ್ ಮಾಡಿ ಮಾಡ್ಕೊಡಿ ಎಲ್ಲಿ ಬಿಸಾಕಿದ್ರೆ ಉಗುರ್ನ ಮನೇಲಿ ಯಾಕಪ್ಪ ಆ ಪ್ರಶ್ನೆ ಕೇಳ್ತಾ ಇದ್ಯಾ ಅಲ್ಲ ಎಲ್ಲಾರು ಬಿಸಾಕಿದ್ರೆ ಅಲ್ಲೇ ಹೋಗಿ ತಗೊಂತೀನಿ ಬೇಡಪ್ಪ ಯಾಕ ಹಂಗ್ ಮಾತಾಡ್ತಾ ಇದ್ಯಾ ಅಲ್ಲೋಗಿ ತಗೊಂತೀನಕ್ಕ ಬೇಡ ನಾ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರಿ, ತಾನೇ ನೀವು ಬೆಳಗ್ಗೆ ತಲೆ ಬಾಚ್ಕೊಂಡ್ರಲ್ವಾ ಆ ಬಾಚನ್ಗೆ ಇಲ್ಲಿ ಮಿಕ್ಕಿದ ಕೂದಲು ಎಲ್ಲ ಹಾಕಿದ್ರಿ ಏ ಅಪ್ಪಿ ಯಾಕ ಹಂಗ್ ಮಾತಾಡ್ತೀಯ ಕೊಡ್ತೀನಿ ಅಂತ ಹೇಳ್ತೀನಲ್ವಾ ಅಲ್ಲ ಆ ಕೂದಲು ಎಲ್ಲ ಇಟ್ಟಿದ್ರೆ ಬೇಡ ಯಾಕ ಹಂಗ್ ಮಾತಾಡ್ತಾ ಇದ್ಯಾ ಅಲ್ಲೇ ಹೋಗಿ ತಗೊಂತೀನಿ ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ ರಿಯಲಿ ಗಾಡಿ ಓಪನ್ ಮಾಡೋಣ ಅಣ್ಣ ಗಾಡಿ ಓಪನ್ ಮಾಡಿ ಅಣ್ಣ ಗಾಡಿ ಓಪನ್ ಮಾಡಿ ಬಿಚ್ಕೊಡ್ತೀನಿ ನಾನು ಕಟ್ ಮಾಡ್ಕೊಡ್ತೀನಿ ಸರಿನಾ ಕಟ್ ಮಾಡ್ಕೊಡಿ ಅಣ್ಣ ಏನ್ ಕಣ ಕಟ್ ಮಾಡ್ಕೊಡೋದು ನಿಮ್ಗೆ ಅಲ್ಲ ಇಷ್ಟೊತ್ತು ಕಟ್ ಸರಿ ನಾ ಮಾಡ್ಕೊ ಕಟ್ ಮಾಡ್ಕೊಡ್ತೀನಿ ಅಣ್ಣ ಡೋರ್ ಓಪನ್ ಮಾಡಿ ಏನು ಕಟ್ ಮಾಡ್ಕೊಡ್ಬೇಕು ಅಂತೀರಾ
ಅಲ್ಲ ಕರ್ಕೊಂಬಂದು ಈ ತರ ಮೋಸ ಮಾಡ್ತೀಯಲ್ಲ ನೀನು ಸರಿನಾ ಕೂದ್ಲು ಅಷ್ಟೇ ಅಕ್ಕ, ಬೇರೆ ಏನ್ ಮೋಸ ಮಾಡಿಲ್ಲ. ನಿಮ್ ಚಿನ್ನ ಕೇಳಿದ್ನಾ, ನಿಮ್ ಒಡವೆ ಕೇಳಿದ್ನಾ, ಏನಾರು ನಿಮ್ ಫೋನ್ ಏನಾರು ಕೇಳಿದ್ನ ನಾನು? ಇಲ್ಲ ಇಲ್ಲ. ನೀವು ಡೈಲಿ ಬಾಚಿ ಬಿಸಾಕೋ ಸ್ವಲ್ಪ ಕೂದಲು. ಇರಿ ನಾನು ಕಟ್ ಮಾಡ್ಕೊಡ್ತೀನಿ. ಯಾವ ಕಡೆ ತೆಗಿತೀರಾ? ಏ ಅಪ್ಪ ಯಾವ ಕಡೆನಂತೆ ಕೂರ್ಲು ಅಲ್ಲಿ ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್, ನನಗೋಸ್ಕರ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾವ ಕಡೆನಂತೆ ಕೂರ್ಲು. ಸರಿ ಉಗುರು ಹೆಂಗ್ ಕಟ್ ಮಾಡ್ತೀರಾ? ನಾನು ಕಟ್ ಮಾಡ್ಕೊಡ್ತೀನಿ. ಇಲ್ಲೇ ಅವೇ 4-5 ಕಟ್ ಮಾಡ್ತೀನಿ. 4-5 ಇರಿ. ಆಮೇಲೆ ಇದು ಬಟ್ಟೆ ಪೀಸ್ ಹೆಂಗ್ ಕಟ್ ಮಾಡ್ತೀರಾ? ಇದ್ರಲ್ಲಿ ಇದೆ ಹೊಸದು ಕಟ್ ಮಾಡ್ಕೊಡ್ತೀನಿ. ಹೊಸದ್ ಬೇಡ, ಈಗ ಹಾಕೊಂಡ್ರದೇ ಬೇಕು. ಯಾಕಪ್ಪ ಹಿಂಗ್ ಮಾತಾಡ್ತೀಯಪ್ಪಿ? ಸ್ವಲ್ಪ ಈ ಮೂಲೆಯಲ್ಲಿ ಸರಿ ಕಟ್ ಮಾಡ್ಕೊಡ್ತೀನಿ. ಇಲ್ಲ ನೋಡಿ. ಬಿಡಿಯಪ್ಪ ಕಟ್ ಮಾಡ್ಕೊಡ್ತೀನಿ. ಓ ನೀಲಾಂಬರಿ ಅಣ್ಣ ಯಾಕಣ್ಣ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಕೊಡ್ಬೇಕು. ಕಟ್ ಮಾಡ್ಕೊಡ್ತೀನಿ ಅಣ್ಣ. ತೊಳಿ ಮಾತಾಡಿ ನಿಮ್ಮ ಮೊಮ್ಮಗಳು. ಅಲ್ಲ ಈ ಅಣ್ಣಕ ಕೂರ್ಲು ಬೇಕಂತೆ, ಬಟ್ಟೆ ಬೇಕಂತೆ, ಇದು ಉಗುರು ಬೇಕಂತೆ. ಅಯ್ಯಯ್ಯೋ ಅಲ್ಲ ಇಲ್ಲಿ ಅಡ್ಡ ಹಾಕ್ಬಿಟ್ಟಾರೆ ಕಾರಾಗ, ಡೋರ್ ಓಪನ್ ಮಾಡ್ತಾ ಇಲ್ಲ ಇಲ್ಲಿ. ಅಯ್ಯ ನಿನ್ ಎಲ್ಲಿದ್ಯಾ ಅಮ್ಮ? ಇಲ್ಲಿಗೆ ಬಾ. ನಾವು ಅಣ್ಣ ಬೇಡ, ನೀರು ಬೇಡ ಅಣ್ಣ, ನಡಿಯಪ್ಪ. ನನ್ ಮಗನ್ ತರ ಇದೆಯಾ ಕಣಪ್ಪ ಅಣ್ಣ. ಈ ತರ ಕರ್ಕೊಂಬಂದು ನೀನು 10 ಲಕ್ಷ ಏನು ಜಮೀನ್ ಮಾರವ್ರೆ ನೀನ್ ಕೊಡಕಪ್ಪ. ಸರಿ 2 ಲಕ್ಷ ಕೊಡಕ್ಕೆ. 2 ಲಕ್ಷ ಕೊಡಕ್ಕೆ. ಅಮ್ಮಿ ಇಲ್ಲಿದ್ದೀನಿ ಬಾಮಿ. ಹಂಗ 2 ಲಕ್ಷ ತಗೊಂಬರಕ್ ಹೇಳಿ. ಇದು ಯಾವ್ದಪ್ಪ? ಇದು ನೀವ್ ಹೇಳಿದ್ರಲ್ಲ ಏನು ಇದು ಯಾವ್ದು? ಸಾಧಾರಣ ಗೇಟ ಯಾವ್ದ ಗೊತ್ತಿಲ್ಲಪ್ಪ. ಅರ್ಧ ಫ್ಲೈಓವರ್ ಅಣ್ಣ ಇದೆ. ಅಣ್ಣ ಅಣ್ಣ ಡೋರ್ ಓಪನ್ ಮಾಡಿ ಅಣ್ಣ. ಅರ್ಧ ಫ್ಲೈಓವರ್ ಇದೆ. ಅಣ್ಣ ಡೋರ್ ಓಪನ್ ಮಾಡಿ ಅಣ್ಣ. ಅವ್ರಿಗೆ ಹೇಳಿ ಅರ್ಧ ಫ್ಲೈಓವರ್ ಇದೆ ಅಂತ ಇಲ್ಲಿ ಹೇಳಿಯಕ್ಕ. ಅರ್ಧ ಫ್ಲೋರ್ ಇದೆಲ್ಲ ಅಲ್ಲಿದ್ದೀನಮ್ಮ. ಆಮೇಲೆ ಇಲ್ಲಿ ಚಾಪೆ ಮಾರ್ಕೊಂಡು ಹೋಯ್ತವ್ರ ಅಂತೇಳಿ. ಚಾಪೆ ಮಾರ್ಕೊಂಡ ತಗ ಅಲ್ಲಿ ಹೋಯ್ತವ್ರಲ್ಲ. ಅಣ್ಣ ಯಾಕಣ್ಣ ಹಿಂಗ್ ಮಾತಾಡ್ತೀರಾ? ಅರ್ಧ ಗಾಡಿ ಕರ್ಕೊಂಬಂದು ಯಾಕೆ ಹಿಂಗ್ ಮಾತಾಡ್ತೀರಣ್ಣ? ಅಲ್ಲ ನಿಮ್ ಮಗನ್ ತರ ಇದ್ಯಾ ಕಣಪ್ಪ. ಸರಿ ಆಯ್ತಪ್ಪ, ನಡಿ ಕೊಡ್ತೀನಿ. ಸರಿ ಕೊಡ್ತೀನಿ ನಡಿ. ಕೊಡ್ತೀನಿ ನಡಿ. 2 ಲಕ್ಷ ಅಣ್ಣ ಕೊಡ್ತೀರಿ ಅಣ್ಣ. 2 ಲಕ್ಷ ತಗೊಂಬ ಅಂತ ಹೇಳಿ. 2 ಲಕ್ಷ ತಗೊಂಬಮ್ಮೆ. ನೋಡಿ ಸರಿ ತಗೊಂಬಮ್ಮೆ, ಎಷ್ಟದಷ್ಟು. ಅಣ್ಣ ನಡಿ ಅಣ್ಣ ತಗೊಂಬತ್ತಾರೆ. ಸಾಲ ಮಾಡ್ಕೊಂತಾರೆ. ಅಣ್ಣ ಯಾಕಣ್ಣ ಈ ತರ ಟಾರ್ಚರ್ ಕೊಡ್ತಾ ಇದ್ದೀರಣ್ಣ? ಕೊಡ್ತೀರಾ ಇಲ್ವಾ 2 ಲಕ್ಷ? ಅಲ್ಲ ಅಣ್ಣ ಇವಾಗ ಕೊಡ್ತೀರಿ ನಡಿ. ಹೌದಾ? ಕೊಡ್ತೀರಿ ನಡಿ. ಕೊಡ್ತೀರಾ 2 ಲಕ್ಷ? ಕೊಡ್ತೀರಿ ನಡಿ. ಸರಿ ಆಯ್ತು. ಅಲ್ಲ ಎಲ್ಲಿ ಬರ್ತಾ ಇದ್ದೀರಿ ನಮ್ಮಿ? ನಡಿ ಅಣ್ಣ 2 ಲಕ್ಷ ತರ ಕೇಳಿ. ಅಣ್ಣ ತಗೊಂಬತ್ತಾರೆ ನಡಿ ಅಣ್ಣ. ಸರಿ ನಡಿ ಅಣ್ಣ. ಬೇಗ 2 ಲಕ್ಷ ತಗೊಂಡ್ಬರ್ಬೇಕು. ದೊಡ್ಡಮ್ಮ ಮಾಡ್ಬಿಡ್ತೀವಿ ನಾವು. ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ ನಿಮ್ ದೊಡ್ಡಮ್ಮನ ನಾವು. ನಾವು ಪಟೇಲ ಫೈಂಡ ರೌಡಿಗಳು ನಾವು. ಬೇಗ 2 ಲಕ್ಷ ತಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ದೊಡ್ಡಮ್ಮ ಇರಲ್ಲ. ಬೇಗ ತರ ಕೇಳಿ. ಸರಿ ನಡಿಯೋಣ. ನಮ್ಮ ಮಗನ್ ತರ ಇದು ಯಾಕೆ ಕಣಪ್ಪ ಹಿಂಗ್ ಮಾಡ್ತೇಣ? ರಾಬರ್ಟ್ಸಾಗ ಇದು ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗ ಮಾತಾಡ. ರಮೇಶನ? ಯಾರು ರಮೇಶ? ದೇವಸ್ಥಾನಕ್ಕೆ ಹೋಗ ಮಾತಂದಿತ್ತು. ನಡ್ರಿ ನಡಿಯಪ್ಪ. ಹಲೋ, ಇವ್ರಿಗೆ ಹೇಳಿ ನಾವ್ ಇಷ್ಟೊತ್ತು ಮಾಡಿದ್ವಿ ತಮಾಷೆ ಅಂತ. ನಡ್ಯೋಣ. ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರು ಇಲ್ದಿರೋ ಕಾರು ಯಾರು ಹತ್ತಬೇಡಿ. ಯಾರು ಎತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲಾರು ನೋಡಿ. ದಯವಿಟ್ಟು ಏನಾದ್ರು ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ. ನೀವು ನಮ್ ತಾಯಿ ತರನೇ. ನಾನೇನಾರು ಹಿಂಸೆ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಅವ್ರು ಹೇಳಿದಕ್ಕೆ ನಾವು ಮಾಡಿರೋದು. ನಿಮ್ಮ ಮಗಳಿದಾಳಲ್ಲ, ಅವ್ರು ಹೇಳಿದಕ್ಕೆ ನಾವು ಮಾಡಿದ್ದು. ಅವ್ರು ಸುಮಾರು 1 ವಾರದಿಂದ 2 ವಾರದಿಂದ ನಮ್ಗೆ ಕಾಡಿಸ್ತವ್ರೆ, ನಮ್ ದೊಡ್ಡಮ್ಮ ಬಕ್ರಾ ಮಾಡಿ, ನಮ್ ದೊಡ್ಡಮ್ಮ ಬಕ್ರಾ ಮಾಡಿ ಅಂತ. ಹಂಗಾಗಿ ಇವತ್ತು ಮಾಡಿದ್ದು. ಸರಿನಾ? ಸರಿ.